ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ವೀಕ್ಷಕರೇ, ರಾಜ್ಯ ಸರ್ಕಾರ ಮಾತೆತ್ತಿದ್ರೆ ಸಾಕು, ಕಾಂಗ್ರೆಸ್ ನಾಯಕರು ಹೇಳೋದು ನಮ್ಮದು ಗ್ಯಾರಂಟಿ ಸರ್ಕಾರ, ಬಡವರಿಗೆ ಅನುಕೂಲ ಆಗಲಿ ಅಂತ, ಬಡವರ ಅಭಿವೃದ್ಧಿಗಾಗಿ ಗ್ಯಾರಂಟಿ ಕೊಡ್ತಾ ಇದ್ದೀವಿ, ನಮ್ಮದು ಬಡವರ ಪರ ಸರ್ಕಾರ, ಇಂಥ ಡೈಲಾಗ್ ಹೇಳಿದ್ದು ಎರಡು ಬಾರಿನ. ಗ್ಯಾರಂಟಿ ಕೊಡೋಕ್ಕೂ ಅಷ್ಟು ಈಸಿ ಅಲ್ಲ ಅಂತ ಜನರೇ ಅವತ್ತು ಹೇಳಿದ್ರು, ಇವತ್ತೂ ಹೇಳ್ತಾ ಇದ್ದಾರೆ. ಈಗಾಗಲೇ ಗ್ಯಾರಂಟಿ ಪರಿಷ್ಕರಣೆ ಮಾಡ್ತೀವಿ ಅಂತ CM ಓಡಾಡ್ತಿದ್ದಾರೆ. ಈಗ CAG ರಿಪೋರ್ಟ್ ಹೊರಬಿದ್ದಿದೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಭಾರಿ ಪ್ರಮಾಣದ ಅವ್ಯವಹಾರ ನಡೆದಿದೆ ಅಂತೆ. ನಿಮ್ಗೆ ನೆನಪಿದ್ಯಾ, ಕಳೆದ ಬಾರಿ ಸದನದಲ್ಲಿ BJP ಶಾಸಕ ಮಹೇಶ್ ತೆಂಗಿನಕಾಯಿ ಒಂದು ಪ್ರಶ್ನೆ ಕೇಳಿದ್ರು. 2-3 ತಿಂಗಳ ಹಿಂದಿನ ದುಡ್ಡೇ ಹಾಕಿಲ್ಲ, ಆ 5,000 ಕೋಟಿ ದುಡ್ಡು ಎಲ್ಲಿ ಹೋಯ್ತು? ಅವತ್ತು ಉತ್ತರ ಕೊಡಲಿಕ್ಕೆ ಅಂದಿನ ಸಚಿವ ಆಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ತಡಬಡಿಸಿದ್ರು. ಕೊನೆಗೆ ನಾವು ದುಡ್ಡು ಹಾಕಿಲ್ಲ, ನಮ್ಮಿಂದ ಲೋಪ ಆಗಿದೆ ಅಂತ ಸದನದಲ್ಲಿ ಒಪ್ಕೊಂಡ್ರು. ಹಣಕಾಸು ಇಲಾಖೆಯಿಂದ ಬಿಡುಗಡೆ ಆಗಿಲ್ಲ ಅನ್ನೋದು ಉತ್ತರ ಬಿಟ್ರೆ ಆ ದುಡ್ಡು ಎಲ್ಲಿಗೆ ಹೋಯ್ತು ಅನ್ನೋ ಉತ್ತರ ಇವ್ರ ಹತ್ರ ಇಲ್ಲ, ಈವರೆಗೂ ಯಾರು ನೀಡಿಲ್ಲ. ಈಗ ಗೃಹಲಕ್ಷ್ಮಿ ಯೋಜನೆ ಜಾರಿಯಲ್ಲಿ ಇಂಥ 10 ಕಳ್ಳಾಟಗಳು ನಡೆದಿವೆ ಅಂತೆ. ಇದು ನಾವು ಹೇಳ್ತಾ ಇಲ್ಲ, ಸರ್ಕಾರಕ್ಕೆ ಸಲ್ಲಿಕೆಯಾದಂತಹ CAG ರಿಪೋರ್ಟ್ನಲ್ಲಿ ಇದೆ. ವೀಕ್ಷಕರೇ, ನಿಮ್ಮ ಮಾಹಿತಿಗೋಸ್ಕರ ಹೇಳ್ತೀವಿ, ಒಂದು ವರ್ಷಕ್ಕೆ ನಮ್ಮ ಸರ್ಕಾರ ಪಂಚ ಗ್ಯಾರಂಟಿಗಾಗಿ 50,000 ಕೋಟಿ ಖರ್ಚು ಮಾಡುತ್ತೆ. 2026ರ ಬಜೆಟ್ನಲ್ಲಿ ಎಷ್ಟು ದುಡ್ಡು ಮೀಸಲು ಇಟ್ಟಿದ್ದಾರೆ ಅನ್ನೋದನ್ನೇ ಹೇಳ್ತೀನಿ ಕೇಳಿ. ಶಕ್ತಿ ಯೋಜನೆಗೆ 5,300 ಕೋಟಿ, ಅನ್ನಭಾಗ್ಯ ಯೋಜನೆ 6,200 ಕೋಟಿ, ಗೃಹ ಜ್ಯೋತಿ ಯೋಜನೆ 10,578 ಕೋಟಿ, ಗೃಹಲಕ್ಷ್ಮಿ ಯೋಜನೆಗೆ 28,608 ಕೋಟಿ. 5 ಗ್ಯಾರಂಟಿಗಳಿಗಾಗಿ ಸರ್ಕಾರ ಪ್ರತಿ ವರ್ಷ 50,686 ಕೋಟಿ ಖರ್ಚು ಮಾಡುತ್ತೆ. ಇದು ನಮ್ಮದೇ ತೆರಿಗೆ ದುಡ್ಡಲ್ವಾ? ಲೆಕ್ಕ ಇರ್ಬೇಕು ನೋಡಿ, ಅದಕ್ಕೆ ಈ ಮಾಹಿತಿ ಹೇಳಿದೆ. ಈಗಾಗಲೇ ಈ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಪರಿಷ್ಕರಣೆ ಮಾಡಬೇಕು ಅಂತಿದೆ. ಈ ಯೋಜನೆಯಿಂದ 4,30,000 ಮಹಿಳೆಯರ ಕೈ ಬಿಡಬೇಕು ಅನ್ನೋದು ಸರ್ಕಾರದ ಲೆಕ್ಕಾಚಾರ. ಆ 4,30,000ದಲ್ಲಿ ಮೃತ ಮಹಿಳೆಯರೇ 1,95,000 ಇದಾರಂತೆ. ತೆರಿಗೆ ಪಾವತಿಸುವವರು 1,96,000, ಆಧಾರ್ ಅಪ್ಡೇಟ್ ಮಾಡದವರು 20,000 ಮಹಿಳೆಯರಂತೆ. ಇತರೆ 20,000 ಸೇರಿ ಒಟ್ಟು 4,30,000 ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಡಿಲೀಟ್ ಆಗ್ತಾರೆ. ಈ 4,30,000 ಮಹಿಳೆಯರನ್ನ ಪಟ್ಟಿಯಿಂದ ಕೈಬಿಟ್ರು ಕೂಡ ಕೋಟಿ ಉಳಿತಾಯ ಆಗುತ್ತೆ. ಇದು ಗ್ಯಾರಂಟಿ ಸರ್ಕಾರದ ಲೆಕ್ಕಾಚಾರ. ವೀಕ್ಷಕರೇ, ಒಟ್ಟು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ಎಷ್ಟು? 1,30,00,000. ಇವರಿಗೆ ಸರ್ಕಾರದಿಂದ 75,000 ಕೋಟಿ ಹಣ ವಿತರಣೆಯಾಗಿದೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆಯಾ? ಗೃಹಲಕ್ಷ್ಮಿ ಯೋಜನೆ ಹೆಸರಲ್ಲಿ ಕೋಟಿ ಲೂಟಿ ನಡೆಸಲಾಗಿದೆಯಾ? ಹೌದು ಅಂತಿದೆ 2024-25ರ CAG ರಿಪೋರ್ಟ್. ಈ ವರದಿಯಲ್ಲಿನ ಅಂಶಗಳನ್ನು ನೀವು ನೋಡಿದ್ರೆ ಹೀಗೆಲ್ಲ ಲೂಟಿ ಮಾಡ್ತಾರ ಅಂತ ಹೇಳ್ತೀರಾ ನೀವು? ಈಗ ನೋಡಿ, 19,020 ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಒಂದೇ ಖಾತೆ ಅಂತೆ. ಇದೇ ಬ್ಯಾಂಕ್ ಖಾತೆಗೆ ಒಂದು ವರ್ಷದಲ್ಲಿ 45 ಕೋಟಿ ದುಡ್ಡು ಜಮೆಯಾಗಿದೆ. ಒಂದು ಫಲಾನುಭವಿಗೆ ಒಂದು ಬ್ಯಾಂಕ್ ಖಾತೆ ಅನ್ನೋದು ರೂಲ್ಸ್ ಅಲ್ವಾ? ಹಾಗಿದ್ರೂ ಕೂಡ 19,000 ಫಲಾನುಭವಿಗಳಿಗೆ ಒಂದೇ ಬ್ಯಾಂಕ್ ಖಾತೆ ಹೇಗಾಗುತ್ತೆ? ಈ ಒಂದೇ ಖಾತೆಗೆ ವರ್ಷ ಪೂರ್ತಿ 45 ಕೋಟಿ ಜಮೆಯಾಗಿದೆ ಅಂತೆ. ಇದು ಒಂದಾಯಿತು. ಇನ್ನೊಂದು ನೋಡಿ, ಒಂದೇ ಬ್ಯಾಂಕ್ ಖಾತೆಗೆ ತಿಂಗಳಿಗೆ 3,08,00,000 ಗೃಹಲಕ್ಷ್ಮಿ ದುಡ್ಡು ಜಮೆಯಾಗಿದೆಯಂತೆ. ಇದು ಯಾರ ಅಕೌಂಟ್ ಅನ್ನೋದು CAG ರಿಪೋರ್ಟ್ನಲ್ಲಿ ಇದೆ. ಅಂದರೆ ನೀವೇ ಯೋಚಿಸಿ, ಒಂದೇ ಬ್ಯಾಂಕ್ ಖಾತೆಗೆ 3 ಕೋಟಿ ದುಡ್ಡು ಹಾಕ್ತಾರಂದ್ರೆ ಸುಮ್ಮನೆನಾ? ಇದು ಅಧಿಕಾರಿಗಳ ವೈಫಲ್ಯ, ಇದು ಮಹಾಭ್ರಷ್ಟಾಚಾರ. ಇಷ್ಟಕ್ಕೆ ಮುಗಿಯಲ್ಲ, ತಡೀರಿ, ಇನ್ನೂ ಇದೆ ಹೇಳ್ತೀನಿ. ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಭ್ರಷ್ಟಾಚಾರಕ್ಕೆ ಇಂಥ 10 ಸಾಕ್ಷಿವೆ, ಒಂದೆರಡಲ್ಲ. ಒಂದು ಫಲಾನುಭವಿಗೆ ಒಂದು ಬ್ಯಾಂಕ್, ಇದು ಗೃಹಲಕ್ಷ್ಮಿ ಯೋಜನೆಯ ಮೊದಲ ರೂಲ್ಸ್. ಆದರೆ ಇಲ್ಲಿ ಒಂದೇ ಬ್ಯಾಂಕ್ ಖಾತೆಗೆ ಸಾವಿರಾರು ಫಲಾನುಭವಿಗಳ ಬ್ಯಾಂಕ್ ಖಾತೆ ಲಿಂಕ್ ಮಾಡಿದ್ದಾರೆ. ಇದ್ಯಾವುದು ಮೂಲಗಳ ಮಾಹಿತಿ ಆಧರಿಸಿ ಹೇಳ್ತಾ ಇಲ್ಲ, ಎಲ್ಲವೂ ಸರ್ಕಾರಕ್ಕೆ ಸಲ್ಲಿಕೆಯಾದಂತಹ CAG ರಿಪೋರ್ಟ್ನಲ್ಲಿ ಇದೆ. ಇಲ್ಲಿ 23,262 ಮಹಿಳೆಯರಿಗೆ ಬ್ಯಾಂಕ್ ಖಾತೆಯೇ ಇಲ್ಲ, ಆದ್ರೂ ಅವರಿಗೆಲ್ಲ ಗೃಹಲಕ್ಷ್ಮಿ ಹಣ ಸಂದಾಯ ಆಗಿದೆ. ಫಲಾನುಭವಿಗಳ ಹೆಸರೇ ಬೇರೆ, ಬ್ಯಾಂಕ್ ಖಾತೆಯೇ ಬೇರೆ. ಹೀಗೆ ಯಾರ್ದೋ ಮಹಿಳೆಯರ ಬ್ಯಾಂಕ್ಗೆ 46,52,00,000 ದುಡ್ಡು ಹಾಕ್ತಾರ ಅಂದ್ರೆ ಏನ್ ಹೇಳೋಣ ಹೇಳಿ? ಇದನ್ನ ನೋಡಿ, ಇದನ್ನ ಲೋಪ ಅನ್ಬೇಕಾ ಇಲ್ವೇ ಭ್ರಷ್ಟಾಚಾರ ಅನ್ಬೇಕಾ? ನೀವೇ ಹೇಳಿ. ರಾಜ್ಯದಾದ್ಯಂತ 8,895 ಬ್ಯಾಂಕ್ ಖಾತೆಗಳಿಗೆ ತಿಂಗಳಿಗೆ 1ಕ್ಕಿಂತ ಹೆಚ್ಚು ಬಾರಿ ದುಡ್ಡು ಹಾಕಿದ್ದಾರೆ. ಇಲ್ಲಿ ಹೇಗಾಗಿದೆ ಅಂದ್ರೆ ಯಾರ್ದೋ ದುಡ್ಡು ಯಾರ್ದೋ ಜಾತ್ರೆ.
ಇನ್ನೂ ಹಲವು ಭಾಗದಲ್ಲಿ ಕೆಲವು ನಿರ್ದಿಷ್ಟ ಖಾತೆಗಳಿಗೆ 1,08,00,000 ದುಡ್ಡು ಪದೇ ಪದೇ ಪಾವತಿಯಾಗಿದೆ ಅಂತೆ. ಇದು ಯಾರ ಖಾತೆ? ಎಲ್ಲವೂ ಮಾಹಿತಿ ಇದೆ. ಈಗಲಾದರೂ ಸಿಎಂ DK ಶಿವಕುಮಾರ್ ಎಚ್ಚೆತ್ಕೊಳ್ಬೇಕು. ವೀಕ್ಷಕರೇ, ಇದೇ ವರದಿಯಲ್ಲಿ ಇನ್ನೊಂದು ಪ್ರಮುಖ ಅಂಶ ಉಲ್ಲೇಖ ಇದೆ. 10,36,308 ಫಲಾನುಭವಿಗಳ ಬ್ಯಾಂಕ್ ಖಾತೆ ಪದೇ ಪದೇ ಬದಲಾವಣೆ ಆಗಿವೆ. CAG ವರದಿ ನೋಡಿದರೆ ಇದು ಅಧಿಕಾರಿಗಳ ವೈಫಲ್ಯ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಣ್ತಪ್ಪಿನಿಂದ ನಡೆದಿದೆ ಅನ್ನೋಕ್ಕಾಗಲ್ಲ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೋಟಿ ಕೋಟಿ ಲೂಟಿ ಹೊಡಿಲಿಕ್ಕೆ ಒಂದು ಗ್ಯಾಂಗ್ ಕೆಲಸ ಮಾಡಿದಂತೆ ಕಾಣ್ತಾ ಇದೆ. ಈ ಗ್ಯಾಂಗ್ಗೆ ಅಂದಿನ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೃಪಾಶೀರ್ವಾದ ಇತ್ತ? ಇಲ್ದಿದ್ರೆ ಹೇಗೆ ಆಗುತ್ತೆ? ಕೋಟಿ ಕೋಟಿ ದುಡ್ಡು ಪೋಲಾದ್ರೂ ಒಬ್ಬ ಇಲಾಖೆ ಸಚಿವರಿಗೆ ಗೊತ್ತೇ ಆಗಲ್ಲ. ಇದೆಲ್ಲವೂ ನಮ್ಮ ತೆರಿಗೆ ದುಡ್ಡಲ್ವಾ? ಯಾರ್ದೋ ಅಕೌಂಟು, ಯಾರೋ ಫಲಾನುಭವಿಗೆ ದುಡ್ಡು ಹೋಗುತ್ತೆ ಅಂದ್ರೆ ಏನು? ಒಂದೇ ತಿಂಗಳಿಗೆ 1 ಬಾರಿ ಬಂದ್ರೆ ಗೃಹಲಕ್ಷ್ಮಿ ಹಣ, ಹಲವು ಬಾರಿ ಬಂದ್ರೆ ಏನರ್ಥ ಅಲ್ವಾ? ನಾವು ಹೆಬ್ಬಾಳ್ಕರ್ ವಿರುದ್ಧವೂ ಆರೋಪ ಮಾಡ್ತಾ ಇಲ್ಲ. ಅಥವಾ ಅವರಿಗೂ ಗೊತ್ತೇ ಆಗದಂತೆ ಅಧಿಕಾರಿಗಳು ಲೂಟಿ ಹೊಡೆದ್ರಾ? ಇಲ್ದಿದ್ರೆ ಇಷ್ಟೊಂದು ವೈಫಲ್ಯ ಆಗ್ಲಿಕ್ಕೆ ಹೇಗೆ ಸಾಧ್ಯ ಹೇಳಿ? ಈ CAG ರಿಪೋರ್ಟ್ ಓದಿದ ಮೇಲೆ ನನಗೆ ಅನ್ಸಿದ್ದೇನೆಂದ್ರೆ, ಕರ್ನಾಟಕದಲ್ಲಿ ಒಂದು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಂತ ಇದೆ ಅಲ್ವಾ? ಆ ಸಮಿತಿಗೆ ಒಬ್ಬರು ಅಧ್ಯಕ್ಷರು, ಉಪಾಧ್ಯಕ್ಷರು, ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನ, ಜಿಲ್ಲಾ ಮಟ್ಟದಲ್ಲಿ ಒಂದು ಸಮಿತಿ, ತಾಲೂಕು ಮಟ್ಟದಲ್ಲಿ ಒಂದು ಸಮಿತಿ, ಅವರಿಗೆ ತಿಂಗಳಿಗೆ ಇಂತಿಷ್ಟು ಸಂಬಳ. ಒಂದು ಗ್ಯಾರಂಟಿ ಸಮಿತಿ ಸಭೆಗೆ ಬಂದರೆ ಬತ್ಯೆ. ಹಾಗಿದ್ರೂ ಇಷ್ಟೊಂದು ಪ್ರಮಾಣದಲ್ಲಿ ಲೋಪ ಆಗಿದ್ದು ಈ ಸಮಿತಿಯ ಗಮನಕ್ಕೆ ಬರಲೇ ಇಲ್ವಾ? ಒಂದು ವೇಳೆ ಈ ಸಮಿತಿ ಗಮನಕ್ಕೆ ಬಂದರೂ ಕೂಡ ಸುಮ್ಮನಿದ್ದಿದ್ಯಾಕೆ? ಈ ಗ್ಯಾರಂಟಿ ಅನುಷ್ಠಾನ ಸಮಿತಿಗಾಗಿ ಸರ್ಕಾರವು ಕೋಟಿ ಕೋಟಿ ಹಣ ಖರ್ಚು ಮಾಡ್ತಾ ಇದೆ. ಎಲ್ಲವೂ ನಮ್ಮ ತೆರಿಗೆ ದುಡ್ಡೇ. ಗೃಹಲಕ್ಷ್ಮಿ ಯೋಜನೆ ಜಾರಿಯಲ್ಲಿ ಇಷ್ಟೊಂದು ಲೋಪ ಆಗಿದೆ. ಈ ಗ್ಯಾರಂಟಿ ಸಮಿತಿ ಇದಕ್ಕೆ ಹೊಣೆ ಅಲ್ವಾ? ಈ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರು HM ರೇವಣ್ಣ ಏನ್ ಮಾಡ್ತಾ ಇದ್ರು? DK ಶಿವಕುಮಾರ್ ಅವರಿಗೆ ನನ್ನದೊಂದು ಸಲಹೆ, ನೀವು ಗ್ಯಾರಂಟಿ ಪರಿಷ್ಕರಣೆ ಮಾಡಬೇಕು ಅಂತಿದ್ದೀರಾ, ಒಳ್ಳೆಯದು. ಗ್ಯಾರಂಟಿ ಪರಿಷ್ಕರಣೆ ಮಾಡಿ, ಬಡವರಿಗೆ ಗ್ಯಾರಂಟಿ ಕೊಟ್ಟರೆ ಸಾಕು. ಕೋಟಿ ಕೋಟಿ ಆಸ್ತಿ ಇದ್ದವರು ಗ್ಯಾರಂಟಿ ಪಡೆದ್ರೆ ಹೇಗಾಗುತ್ತೆ? 1 ಲಕ್ಷ ಸಂಬಳ ಬರ್ತಿದ್ರೆ ಅವರು ಕೂಡ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿ. ವಿಧಾನಸೌಧದಲ್ಲೇ ಸರ್ಕಾರಿ ನೌಕರಿ ಇರುತ್ತೆ, ಅವರು ಕೂಡ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿ. ಇನ್ನು ಎಷ್ಟೋ ಕಡೆ ಬಡವರಿಗೆ ಯೋಜನೆಯೇ ತಲುಪಿಲ್ಲ, ಆದರೆ ಸ್ಥಿತಿವಂತರೇ ಯೋಜನೆಯ ಲಾಭ ಪಡಿತಾ ಇದ್ದಾರೆ. ಗೃಹ ಜ್ಯೋತಿ, ಮನೆ ಮನೆಗೆ ಉಚಿತ ವಿದ್ಯುತ್, ಕರ್ನಾಟಕದವರು ಮಾತ್ರ ಅಲ್ಲ, ಹೊರ ರಾಜ್ಯದವರು ಕೂಡ ಯೋಜನೆಯ ಲಾಭ ಪಡ್ಕೊಂಡಿದ್ದಾರೆ. ಹೀಗಾಗಿ DK ಶಿವಕುಮಾರ್ ಅವರೇ, ಗ್ಯಾರಂಟಿ ಪರಿಷ್ಕರಣೆ ಮಾಡಿ, ಬಡವರಿಗೆ ಗ್ಯಾರಂಟಿ ಯೋಜನೆ ಸಿಗಲಿ. CAG ರಿಪೋರ್ಟ್ ಆಧರಿಸಿ ಒಂದು ತನಿಖಾ ತಂಡ ಮಾಡಿ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಡೆದಂಥ ಭ್ರಷ್ಟಾಚಾರ ತನಿಖೆ ಮಾಡಿಸಿ. ನಿರುದ್ಯೋಗ ಯುವಕರಿಗೆ ಯುವ ನಿಧಿ ಕೊಟ್ಟಿಲ್ವಾ ಹೇಳಿ? ಯಾಕಂದ್ರೆ ಜನರಿಗೆ ಯುವ ನಿಧಿ ಕೊಟ್ಟಿಲ್ಲ ಅನ್ನೋದು BJP ಆರೋಪ. ಗ್ಯಾರಂಟಿ ಕೊಡ್ಲೇಬಾರ್ದಾ? ಕೊಡ್ಲಿ, ಆದರೆ ಬಡವರಿಗೆ ಕೊಡ್ಲಿ, ಅಗತ್ಯ ಇರುವವರಿಗೆ ಯೋಜನೆಯ ಲಾಭ ಸಿಗುವಂತಾಗಲಿ. ಯೋಜನೆಯ ಅನುಷ್ಠಾನ ಮತ್ತಷ್ಟು ಪಾರದರ್ಶಕವಾಗಿರಲಿ. ಜೈ ಶ್ರೀರಾಮ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.